ಬ್ಯಾಂಕಿನಲ್ಲಿ ಯಾವುದೇ ರೀತಿಯ ಠೇವಣಿ ಕಡಿಮೆ ಆಗಿಲ್ಲ. 3 ತಿಂಗಳಲ್ಲಿ 500 ಕೋಟಿ ರೂಪಾಯಿ ಲಾಭವಾಗಿದೆ. ಅಪ್ರಚಾರ ನಡೆಸುತ್ತಿರುವ ಡಾಕ್ಟರ್ ಮಹಂತೇಶ್ ಕಡಾಡಿಗೆ ನೋಟಿಸ್ ನೀಡಲಾಗಿದೆ ಎಂದು ಡಿಸಿಸಿ ಬ್ಯಾಂಕ್ ಅಧ್ಯಕ್ಷ ಅಣ್ಣಾ ಸಾಹೇಬ್ ಜೊಲ್ಲೆ ಹೇಳಿದರು. ಡಿಸಿಸಿ ಬ್ಯಾಂಕಿನ ಒಂದು ಮೊನ್ನೆ ಹೊಸದಾಗಿ ಚುನಾವಣೆಯಾಗಿ ಸನ್ಮಾನ್ಯ ಸತೀಶ್ ಜಾರಕಿಹೊಳಿ ಮತ್ತು ಬಾಲಚಂದ್ರ ಜಾರಕಿಹೊಳಿ ನೇತೃತ್ವದಲ್ಲಿ ಹೊಸ ಬೋರ್ಡ್ ನವೆಂಬರ್ 10ಕ್ಕೆ ನನ್ನನ್ನು ಅಧ್ಯಕ್ಷನಾಗಿ ಮತ್ತು ರಾಜೀವ್ ಕಾಗೆ ಅವರನ್ನು ಉಪಾಧ್ಯಕ್ಷನಾಗಿ ಈಗ ಆಡಳಿತ ಚುಕ್ಕಾಣಿಯನ್ನು ಹಿಡಿದೆವು. ಅದರ ಮುಂದೆ ಸಾಕಷ್ಟು ತಮಗೂ ಕೂಡ ನದಿರಿಗೆ ಬಂದ ನಂತರ ಕೆಲ ಜನ ಊಹಾಪೋಹಗಳು ಮಾತುಗಳು ಬರ್ತಾಯಿದ್ದು. 1,000 ಕೋಟಿ ಅಷ್ಟು ಡೆಪಾಸಿಟ್ ಕಮ್ಮಿ ಆಗ್ಯದ, ಅಥವಾ ಅವರಿಗೆ ಲೋನ್ ಕೊಟ್ಟಿದ್ದಾರೆ, ಇವರಿಗೆ ಲೋನ್ ಕೊಟ್ಟಿದ್ದಾರೆ. ಸವಿಸ್ಕಾರವಾಗಿ ನಾವು ಬ್ಯಾಂಕ್ ವತಿಯಿಂದ ಹೇಳಬೇಕಾದ್ರೆ ಸುಮಾರು 3 ತಿಂಗಳಾಯಿತು. ಇವತ್ತು ನಾವು ಅಧ್ಯಕ್ಷ, ಉಪಾಧ್ಯಕ್ಷ ಮತ್ತು ನಮ್ಮ ಹೊಸ ಆಡಳಿತ ಬಂದ ನಂತರ ಡೆವಲಪ್ಮೆಂಟ್ ಮಾಡ್ಯಾನ ನಾವು ನಿಮ್ಮ ಮುಂದೆ ಬರಬೇಕಂತ ವಿಚಾರ ಮಾಡಿದ್ವಿ. ಆದ ಕಾರಣ ಇವತ್ತಿನ ದಿವಸ ನಾವು ತಮ್ಮ ಮುಂದೆ ಕೆಲವೊಂದು ವಿಷಯಗಳನ್ನ ಹೇಳಬೇಕಂತ ಅನಿಸ್ತದೆ. ಸುಮಾರು ಮಾರ್ಚ್ ಅಕ್ಕಿಯರಿಗೆ ನಮ್ಮದು 6,087 ಕೋಟಿ ಅಷ್ಟು ಡಿಪಾಸಿಟ್ ಇತ್ತು. ನಾವು ಆಡಳಿತ ಮಂಡಳಿ ಅಧಿಕಾರವನ್ನು 5,080 ಅಂದರೆ 1,000 ಸುಮಾರು 7 ಕೋಟಿ ಡಿಪಾಸಿಟ್ ಕಮ್ಮಿ ಆಗಿತ್ತು. 10 ನವಂಬರ್ಗೆ. ಆದರೆ ಆವತ್ತಿಂದ ಇವತ್ತವರೆಗೆ ಬರೀ 3 ತಿಂಗಳಾಗ್ಯದ. ಇವತ್ತು ಕರೆಕ್ಟ್ 9 ತಾರೀಕಲ್ರಿ, ಇವತ್ತು 9 ತಾರೀಕು ಅಂದರೆ ಬರೀ 3 ತಿಂಗಳಾಗ್ಯದ ನಮ್ಮ ಆಡಳಿತ ಮಂಡಳಿ ಬಂದ ನಂತರ. ಇವತ್ತಿನ ನಮ್ಮ ಡಿಪಾಸಿಟ್ ನೋಡ್ರೆ 5,575 ಕೋಟಿ, ಅಂದ್ರೆ ಸುಮಾರು 500 ಕೋಟಿ ಅಷ್ಟು ಡಿಪಾಸಿಟ್ ಈಗಾಗಲೇ ಹೆಚ್ಚಾಗ್ಯದ ನಮ್ಮ ಬ್ಯಾಂಕಿನಲ್ಲಿ. ಆದರೆ ಕೆಲವೊಂದು ಜನ ಇನ್ನೂ ಕೂಡ ಸ್ಟೇಟ್ಮೆಂಟ್ 1,200 ಕೋಟಿಗೆ 1,238 ಕೋಟಿ ಕಮ್ಮಿ ಆಗ್ಯದ, ಹಾಗೋ ಹೀಗೋ ಏನೇನೋ ಕೊಡ್ತಾ ಇದ್ದಾರೆ. ಮತ್ತು ಅವ್ರ ಮೇಲೆ ಕೂಡ ನಾವು ಲೀಗಲ್ ಆ್ಯಕ್ಷನ್ ತೊಗೊಳ್ಬೇಕಂತ ಈಗಾಗಲೇ ವಕೀಲ್ ನೋಟಿಸ್ ಕೂಡ ಕೊಟ್ಟಿದ್ದೆವು. ಯಾಕಂದರೆ ಬ್ಯಾಂಕಿನ ಹೆಸರು ಕೆಡಿಸ್ಬೇಕಾದ್ರೆ ಏನು ಬೇಕಾದರೂ ಊಹಾಪೋಹಗಳು ಮಾಡಬಾರ್ದು. ಇದು ರೈತರ ಸಂಸ್ಥೆ, ಇದು ಇರ್ತಕ್ಕಂಥ ಬೆಳಗಾವಿ ಜಿಲ್ಲೆಯಲ್ಲಿ ಇಡೀ ರೈತರಿಗೆ ಒಂದು ನ್ಯಾಯವನ್ನು ಕೊಡುವಂಥ ಸಂಸ್ಥೆ. ಆದರೆ ಆಮೇಲೆ ಹೇಳ್ತಾರೆ ಯಾರ್ಯಾರು ಕೊಟ್ಟಿದಾರೋ ನಿಮಗೂ ಗೊತ್ತದ, ಮತ್ತು ನಿಮಗೂ ಪ್ರಶ್ನೆಗಳಿದ್ರೆ ಕೊಟ್ಟು ಬಿಡ್ಬೇಕು ಕೆಲಸಕ್ಕೆ. ಎಲ್ಲ ಮುಗಿದ ಆಮೇಲೆ ಈಗಾಗಲೇ ನಾವು ಹೊಸದಾಗಿ ಬಂದ ನಂತರ ಸುಮಾರು ಅಗ್ರಿಕಲ್ಚರ್ ಲೋನ್ಗಳು ಕೂಡ ಈಗಾಗಲೇ ಹೆಚ್ಚಿಗೆ ಮಾಡಲಾಗಿದೆ. 3,710 ಕೋಟಿ ಅಗ್ರಿಕಲ್ಚರ್ ಲೋನ್ ಅಂದರೆ ಸುಮಾರು 300 ಕೋಟಿ ಅಷ್ಟು ಹೆಚ್ಚಾಗ್ಯದ. ಅದೇ ಪ್ರಕಾರ ಶುಗರ್ ಫ್ಯಾಕ್ಟ್ರಿಗಳು ಕೂಡ 1,677 ಅಂದರೆ ಅದು ಕೂಡ 120 ಕೋಟಿ ಹೆಚ್ಚಾಗ್ಯದ. ಅದರಲ್ಲಿ ಕೂಡ ನಾನ್ ಅಗ್ರಿಕಲ್ಚರ್ ಲೋನ್ ಕೂಡ ಒಂದು 1,200 ಕೋಟಿ ಅಷ್ಟು. ಈ ಪ್ರಕಾರವಾಗಿ ಹೆಚ್ಚಿನ ಒಂದು ಸಾಲವನ್ನು ಅಗ್ರಿ ಬೇಸ್ಡ್ ಅಂದರೆ ಏನು 0% ನಾವು ರೈತರಿಗೆ ಕೊಡ್ತಾ ಇರ್ತೀವಿ ಅದನ್ನು ಹೆಚ್ಚಿಗೆ ಕೊಟ್ಟು ಸಕ್ಕರೆ ಕಾರ್ಖಾನೆ ಮತ್ತು ನಾನ್ ಅಗ್ರಿಕಲ್ಚರ್ ಲೋನ್ ಇವೆಲ್ಲವನ್ನು ಕೊಡ್ತಾ ಬಂದೆವು. ಆದರೆ ಸರ್ಕಾರದಿಂದ ಬರ್ತಕ್ಕಂಥ ಹಣ ಮತ್ತು ಕೇಂದ್ರ ಸರ್ಕಾರದಿಂದ ಬರ್ತಕ್ಕಂಥ ಹಣ 0% ಬರ್ತಕ್ಕಂಥ ವರ್ಷಗಟ್ಟಲೆ ಕಮ್ಮಿ ಆಗ್ತಾ ಬರ್ತಾಯಿದೆ. ಆದರೂ ಕೂಡ ನಮ್ಮಲ್ಲಿ ಅಗ್ರಿಕಲ್ಚರ್ ಲೋನ್ ಇನ್ನೂ ಹೆಚ್ಚಾಗುತ್ತೆ ಹೊಂಟಿದೆ. ಈಗಾಗಲೇ ಕೆಲವೊಂದು ಜನ ರೈತ ಸಂಘಟನೆಯಿಂದ ನಮಗೆ ಅಹವಾಲು ಕೂಡ ಬಂದಿತ್ತು, ಅರ್ಜಿ ಕೂಡ ಕೊಟ್ಟಿದ್ದರು. 1 ಲಕ್ಷದಿಂದ 1.5 ಲಕ್ಷ ಎಕರೆ ಕೊಡಬೇಕಂತ ತಿಳ್ಕೊಂಡು ನಾನು ಅವ್ರಿಗೆ ಇಷ್ಟೇ ಹೇಳ ಬಯಸ್ತೀನಿ. ನಮ್ಮಲ್ಲಿ ಇರ್ತಕ್ಕಂಥ ಸ್ಟೇಟ್ ಟೆಕ್ನಿಕಲ್ ಕಮಿಟಿ ಮತ್ತು ಡಿಸ್ಟ್ರಿಕ್ಟ್ ಟೆಕ್ನಿಕಲ್ ಕಮಿಟಿ 2 ಕಮಿಟಿ ಇರ್ತಾವೆ. ಅದರಲ್ಲಿ ಕ್ರಾಪ್ ಲೋನ್ಗಳು ಯಾವ ಬೆಳೆಗೆ ಎಷ್ಟು ಕೊಡಬೇಕಂತ ತಿಳ್ಕೊಂಡು ठरಸಿರ್ತಾರೋ. ಇದು ಕಾರಣ ಇವತ್ತು ಎಲ್ಲಿ ಬೆಳೆ ಸಾಲಗಳನ್ನ ಯಾವ ಡಿಸ್ಟಿಕ್ದವ್ರು ಕೊಡ್ತಾಯಿದ್ದಾರೆ ಅವರಷ್ಟೇ ನಾವು ಕೂಡ ಕೊಡ್ತಾಯಿದ್ದೀವಿ. ಸುಮಾರು ಎಕರೆಗೆ 40,000 ಅಷ್ಟು ಕೊಡ್ತಾಯಿದ್ದೀವಿ. ಅದು 0% ಇರೋದ್ರಿಂದ ಅಷ್ಟೇ ಕೊಡ್ತೀವಿ. ಹೆಚ್ಚಿಂದ ಬೇಕಾದ್ರೆ ನಮ್ಮ 12-13% ಏನು ನಾವು ಡಿಪಾಸಿಟ್ ಏನು ಇಟ್ಕೋತೀವಿ ಅದ್ರ ಮೇಲಿಂದ ನಾವು ಕೊಡ್ತೀವಿ. ಯಾಕಂದ್ರೆ ಡಿಪಾಸಿಟ್ ಕೂಡ ನಾವು ಡಿಸ್ಟಿಕ್ನಲ್ಲಿ ಒಂದು ಹೆಚ್ಚಿನ ಇಂಟ್ರೆಸ್ಟನ್ನು ಕೊಡ್ತಾಯಿದ್ದೀವಿ. 8.25% ಕೊಡ್ತಾಯಿದ್ದೀವಿ. ಅದು ಕೂಡ ಒಳ್ಳೆಯ ರೀತಿಯಿಂದ ಡಿಪಾಸಿಟ್ ಬರ್ತಾಯಿದೆ. ಮತ್ತು ಈಗಾಗಲೇ ನಮ್ಮ ಸೊಸೈಟಿಗಳು ಇರ್ಬೋದು ಮತ್ತು ರೈತರಿಗೆ ಇರ್ಬೋದು, ಮತ್ತು ಸೊಸೈಟಿ ಮುಖಾಂತರ ಕೂಡ ಹೆಚ್ಚಿನ ಒಂದು ಸಾಲ ಸೌಲಭ್ಯಗಳನ್ನು ಒದಗಿಸಬೇಕಂತ ತಿಳ್ಕೊಂಡು 3 ಹೊಸ ಸ್ಕೀಮ್ಗಳು ನಾವು ಬರ್ತಕ್ಕಂಥ 12 ತಾರೀಕು ನಮ್ಮ ಬೋರ್ಡ್ ಮೀಟಿಂಗ್ ಅದ, ಅಲ್ಲಿ ಪಾಸ್ ಮಾಡಿ 13ನೇ ತಾರೀಕಿನಿಂದ ಲಾಂಚ್ ಮಾಡಬೇಕಂತ ವಿಚಾರ ಮಾಡಿದೆವು. ಮೊದಲನೇದಾಗಿ ಸೊಸೈಟಿ ಸೆಕ್ರೆಟ್ರಿ ಮತ್ತು ಫ್ಯಾಕ್ಸ್ ಸೊಸೈಟಿ ಎಲ್ಲ ಸಿಬ್ಬಂದಿ ವರ್ಗದ ಸುಮಾರು 2,081 ಸಿಬ್ಬಂದಿಗಳಿದ್ದಾರೆ. ಅವ್ರು ಎಲ್ಲರನ್ನೂ ಒಂದು ಇನ್ಶೂರೆನ್ಸ್ ಅಂಡರ್ ತೊಗೊಳ್ಬೇಕಂತ ವಿಚಾರದಲ್ಲಿ 1 ಲಕ್ಷ ಪರ್ಯಂತ ಅವರು 2+2 ಗಂಡ ಹೆಂಡತಿ ಮತ್ತು 2 ಮಕ್ಕಳು ಅಂದರೆ 2+2 8,800 ಜನ ಫ್ಯಾಮಿಲಿ ಮೆಂಬರ್ ಸೇರಿ 1 ಲಕ್ಷ ಪರ್ಯಂತ ಹೆಲ್ತ್ ಇನ್ಶೂರೆನ್ಸ್, 5 ಲಕ್ಷ ಪರ್ಯಂತ ನ್ಯಾಚುರಲ್ ಡೆತ್ 2,800 ಜನರಿಗೆ, ಮತ್ತು 15 ಲಕ್ಷ ಆಕ್ಸಿಡೆಂಟಲ್ ಇದು ಇನ್ಶೂರೆನ್ಸ್. ಈ ಪ್ರಕಾರವಾಗಿ ಸುಮಾರು 1,73 ಲಕ್ಷ ಪ್ರೀಮಿಯಮ್ ಬಂದದ. ಅದರಲ್ಲಿ 58% ನಾವು ತುಂಬ್ತಾ ಇದ್ದೀವಿ ಡಿಸಿ ಬ್ಯಾಂಕ್ ವತಿಯಿಂದ. 21% ಅವರು ಸ್ವತಃ ಮೆಂಬರ್ಗಳು ಅಂದರೆ ಕಾರ್ಮಿಕರು ತುಂಬ್ತಾ ಇದ್ದರು. 21%
ನಮ್ಮ ಇವರು ಸೊಸೈಟಿ ಅವ್ರು ತುಂಬ್ತಾ ಇದ್ದಾರೆ. ಅಂದರೆ ಈ ಪ್ರಕಾರವಾಗಿ ಪ್ರತ್ಯೇಕವಾಗಿ 1300 ರೂಪಾಯಿ ಅವ್ರು ತುಂಬಿದ ನಂತರ ಈ ಸೌಲಭ್ಯವನ್ನು ಆ ಸೊಸೈಟಿ ಸೆಕ್ರೆಟರಿ ಮತ್ತು ಎಲ್ಲ ಸ್ಟಾಫ್ ಕೂಡ ಅಳವಡಿಸ್ತಾ ಇದ್ದೀವಿ. ಎರಡನೇ ಸ್ಕೀಮ್ ಅಂದರೆ ನಮ್ಮಲ್ಲಿರ್ತಕ್ಕಂಥ ಫ್ಯಾಕ್ಸ್ ಸೊಸೈಟಿಯಲ್ಲಿ ಸುಮಾರು ಹಳ್ಳಿ ಮಟ್ಟದಲ್ಲಿ ಒಂದು ಸೊಸೈಟಿ ಅದ. ಅದರ ಮುಖಾಂತರ ನಮ್ಮ ಬ್ರ್ಯಾಂಚ್ ಸುಮಾರು ಈ ಜಿಲ್ಲೆಯಲ್ಲಿ 12ರಿಂದ 15 ಹಳ್ಳಿಗಳು ಇರೋದರಿಂದ ನಮ್ಮ ಬ್ರ್ಯಾಂಚ್ ಬರೀ 100 ಅದ. ಆದರೆ ಇನ್ನೂ 10% ಡಿಸ್ಟಿಕ್ ಮೇಲೆ ನಾವು ಬ್ರ್ಯಾಂಚ್ಗಳು ಮುಟ್ಟಿಲ್ಲ. ನಮ್ಮ ಈಗಾಗಲೇ 1200 ಸೊಸೈಟಿಗಳು ಇರೋದ್ರಿಂದ ಅದರಲ್ಲಿ ಒಳ್ಳೆಯ ದೃಷ್ಟಿ ನಡೆದದ್ದು ಒಂದು 500ರಿಂದ 600 ಇರ್ಬೋದು ಅನಿಸ್ತದೆ. ಎ ಮತ್ತು ಬಿ ಗ್ರೇಡ್ನಲ್ಲಿ ಒಳ್ಳೆಯ ದೃಷ್ಟಿ ನಡೆದು ಅವ್ರ ಮುಖಾಂತರ ಕೂಡ ಈಗೇನು ಬರೀ ಅಗ್ರಿಕಲ್ಚರ್ ಲೋನ್ ನಾವು ಕೊಡ್ತಾ ಇರ್ತೀವಿ. ಒಂದು 0%ನಿಂದ ಕ್ರಾಪ್ ಲೋನ್ ಕೊಡ್ತಾ ಇರ್ತೀವಿ. ಎರಡನೇದು 3%ದಿಂದ ಟ್ರ್ಯಾಕ್ಟರ್ ಲೋನ್ ಕೊಡ್ತಾಯಿದ್ದೀವಿ. ಮತ್ತೊಂದು 3%ದಿಂದ ನಾವು ಪೈಪ್ಲೈನ್ ಲೋನ್ ಕೊಡ್ತಿರ್ತೀವಿ. ಇನ್ನು ಮೇಲೆ ಆ ಸೊಸೈಟಿ ಮುಖಾಂತರ ನಾವು ನಾನ್ ಅಗ್ರಿಕಲ್ಚರ್ ಲೋನ್ ಇವತ್ತು ಕಾರ್ ತೊಗೊಳಕ್ಕಿರ್ಬೋದು, ಮೋಟರ್ ಸೈಕಲ್ ತೊಗೊಳಕ್ಕಿರ್ಬೋದು, ಗೃಹ ಸಾಲ ಇರ್ಬೋದು, ವೇತನ ಸಾಲ ಇರ್ಬೋದು. ನಮ್ಮ ರೈತರಿಗೆ ಬೇರೆ ಬೇರೆ ಸಾಲಗಳು ಬೇಕಾದರೆ ಬೇರೆ ಬೇರೆ ಬ್ಯಾಂಕ್ ಹೋಗೋದನ್ನು ನಮ್ಮ ಸೊಸೈಟಿ ಮುಖಾಂತರ ತೊಗೊಳ್ಬೇಕಂತ ತಿಳ್ಕೊಂಡು ನಾವು ಆ ಸೊಸೈಟಿ ಮುಖಾಂತರ ನಮ್ಮ ಬ್ಯಾಂಕ್ನಲ್ಲಿ ಏನು ರೇಟ್ ಆಫ್ ಇಂಟ್ರೆಸ್ಟ್ ಕೊಡ್ತಾ ಇದ್ದೀವಿ ಅದೋ ಒಂದು ರೇಟ್ ಆಫ್ ಇಂಟ್ರೆಸ್ಟ್ಲಿ ಆ ಸೊಸೈಟಿ ಮುಖಾಂತರ ನಾನ್ ಅಗ್ರಿಕಲ್ಚರ್ ಲೋನ್ ಕೂಡ ಪ್ರಾರಂಭ ಮಾಡಬೇಕಂತ ಮಾಡಿದ್ದೀವಿ. ಇನ್ನು ಮೂರನೇ ಸ್ಕೀಮ್ ಅಂದ್ರೆ ನಮ್ಮಲ್ಲಿರ್ತಕ್ಕಂಥ ಸೊಸೈಟಿ ಸೆಕ್ರೆಟ್ರಿ ಮತ್ತು ಅಲ್ಲಿರ್ತಕ್ಕಂಥ ನಮ್ಮ ಸಂಚಾಲಕ ಮಂಡಳಿ ನಾವು ಏನು ಬಡ್ಡಿ ದರ ಆಕರಣೆ ಮಾಡ್ತೀವಿ ಅದರಲ್ಲಿ 1% ಕಮ್ಮಿ ದರದಲ್ಲಿ ಅವರಿಗೆ ಸಬ್ಸಿಡಿ ಮಾಡಿ ಸಾಲವನ್ನು ಕೂಡ ಕೊಡಬೇಕಂತ. ಅಂದ್ರೆ ಒಟ್ಟಾರೆಯಾಗಿ ನಮ್ಮಲ್ಲಿ ರೈತರು ಮತ್ತು ಕಾರ್ಮಿಕರು ಅಲ್ಲಿರ್ತಕ್ಕಂಥ ಎಲ್ಲ ನಿರ್ದೇಶಕರು ಒಂದು ಡಿಸಿಸಿ ಬ್ಯಾಂಕಿಗೆ ಬಾಂಡಿಂಗ್ ಆಗಬೇಕು. ಇದು ಒಂದು ತಿಳ್ಕೊಂಡು ಎಲ್ಲರೂ ಮಾಡಬೇಕಂತ ತಿಳ್ಕೊಂಡು ನಾವು ಈಗಾಗಲೇ ಮಾಡ್ತಾಯಿದ್ದೀವಿ. ಅತಿ ಹೆಮ್ಮೆಯಿಂದ ಹೇಳ್ಬೋದು ನಾವು ಇವತ್ತು ಇಡೀ ರಾಜ್ಯದಲ್ಲಿನ ಯಾರಾದರೂ ಅಗ್ರಿಕಲ್ಚರ್ ಲೋನ್ ಹೆಚ್ಚು ಕೊಟ್ಟಿದ್ದಾರೆ ಅಂದ್ರೆ ಅದು ಡಿಸಿಸಿ ಬ್ಯಾಂಕ್ ಬೆಳಗಾಂ ಅಂತ ಅನ್ಬೋದು ನಾವು. ಯಾಕಂದ್ರೆ ಸಾಕಷ್ಟು 3600-3700 ಕೋಟಿ ಕೊಟ್ಟಿದ್ದೇವೆ ಅಂದ್ರೆ ಸುಮಾರು 6000 ಕೋಟಿ ಡಿಪಾಸಿಟ್ದಲ್ಲಿ ಮತ್ತು ಮಾರ್ಚ್ ಅಕ್ಕೇರಿಗೆ ನಾವು ಪ್ರಾಫಿಟ್ ಕೂಡ ಹೆಚ್ಚು ಮಾಡ್ತಾಯಿದ್ದೀವಿ, ಡಿಪಾಸಿಟ್ ಕೂಡ ಹೆಚ್ಚು ಮಾಡ್ತಾಯಿದ್ವಿ. ಇದೇ ಪ್ರಕಾರ ಸಾಲ ಸೌಲಭ್ಯ ಕೂಡ ಇವತ್ತು ಯಾರೇ ರೈತರು ಇರ್ಬೋದು, ರೈತರು ಇಲ್ಲದೇ ಇರ್ಬೋದು, ಅವ್ರು ನಾನ್ ಅಗ್ರಿಕಲ್ಚರ್ ಲೋನ್ ಇರ್ಬೋದು ನಮ್ಮ ಸಂಸ್ಥೆಯಲ್ಲಿ ತೊಗೊಳ್ಬೋದು. ನಾವು ನ್ಯಾಷನಲ್ ಬ್ಯಾಂಕ್, ಮಲ್ಟಿ ನ್ಯಾಷನಲ್ ಬ್ಯಾಂಕ್ ಈ ಎಲ್ಲರ ಜೊತೆ ಕಾಂಪೀಟ್ ಮಾಡುವ ಮುಖಾಂತರ ಅಂದರೆ ಕಾಂಪ್ಯೂಟರೈಸೇಷನ್ ಮಾಡೋರು ಇರ್ಬೋದು, ಅಡ್ವಾನ್ಸ್ ಟೆಕ್ನಾಲಜಿ ತರೋದಿರ್ಬೋದು, ಎಲ್ಲವನ್ನು ಕೂಡ ಈಗಾಗಲೇ ನಮ್ಮ ಎಲ್ಲ ಸಿಬ್ಬಂದಿಯವರು ಮತ್ತು ಒಕ್ಕೂಟದವರು ಕೂಡ ಸಹಕಾರ ಮಾಡಿ ಅವರು ಕೂಡ ಒಂದು ಈಗ 26ನೇ ಜನವರಿದಿಂದ ಎಲ್ಲ ನಮ್ಮ ಸಿಬ್ಬಂದಿಯವರು ಕೂಡ ಒಂದು ಯೂನಿಫಾರ್ಮಿಟಿ ಇರಬೇಕಂತ ಒಂದು ಯೂನಿಫಾರ್ಮ್ ಕೂಡ ಸೆಲೆಕ್ಟ್ ಮಾಡಿ ಯೂನಿಫಾರ್ಮ್ ಹಾಕ್ಕೊಂಡು ಬರ್ತಾಯಿದ್ದರು. ಈ ಪ್ರಕಾರ ಡಿ ಸಿ ಬ್ಯಾಂಕನ್ನು ಬದಲಾವಣೆ ಮಾಡಿ ಹೊಸದಾಗಿ ಒಂದು ಮಾಡಿ ಹೆಚ್ಚಿನ ಸಾಲ ಸೌಲಭ್ಯ ಕೊಟ್ಟು ರೈತರು ಕೂಡ ಅನುಕೂಲ ಆಗುವಂತೆ ಮಾಡ್ತಾಯಿದ್ದೇವೆ ನಾವು. ಸರ್, ಈಗ 3 ತಿಂಗಳಲ್ಲಿ ಇಷ್ಟೊಂದು ಡೆವಲಪ್ಮೆಂಟ್ ಮಾಡಿದಿರಿ, ಇಷ್ಟೊಂದು ಬ್ಯಾಂಕ್ ಅನ್ನ ಮುನ್ನಡೆಸ್ತಾ ಇದ್ದೀರಿ, ಆದರೂ ಯಾಕೆ ಈ ರೀತಿ ಆರೋಪಗಳು ನೀವು ಹೊಸ ಆಡಳಿತ ಮಂಡಳಿ ಬಂದ ನಂತರ ಕೇಳಿ ಬರ್ತಾ ಇದೆ ಅಂತ? ಏನ್ ಹಿಂದೆ ಇದೆ ಅಂತ? 3700 ಕೋಟಿ ಹೇಳಿದ್ರಲ್ಲ, ಎಷ್ಟು ಜನ ರೈತರಿಗೆ ಇದು ಕೊಟ್ಟಿದ್ದೀರಿ ಅಂತ ಹೇಳ್ತಾರೆ? ಇದು ಸುಮಾರು 4 ಲಕ್ಷ ಮೇಲ್ಪಟ್ಟ ಆಗ್ತದೆ ಅಲ್ರಿ. 4,75,000 ಇದು ರೈತರು ಇರ್ತಾರೆ. ಹೊಸ ಅಲ್ಲ, ಒಟ್ಟು ಇನ್ನೂವರೆಗೆ ಔಟ್ಸ್ಟ್ಯಾಂಡಿಂಗ್ ಅನ್ನೋದು ನಾನು ಇದು ಹಳೆಯದು ಬಂತು. ಹಾಂ ಹೌದು ರೀ. ಹೊಸ ಪತ್ ಇಲೆಕ್ಷನ್ ಮುಖಾಂತರ ಒಂದು ತಿಂಗಳು ಬಂದಿರ್ತಾರೆ. ಇಲೆಕ್ಷನ್ ಮುಖಾಂತರ ಕೋಡ್ ಆಫ್ ಕಂಡಕ್ಟ್ ಬರ್ತದೆ, ಅವಾಗ ಬೋರ್ಡ್ ಎಲ್ಲ ಸಸ್ಪೆಂಡ್ ಆಗಿರ್ತದೆ. ಆದ ಕಾರಣ ಅವಾಗ ಪೆಂಡಿಂಗ್ ಇತ್ತು. ಆಮೇಲೆ ಅಧ್ಯಕ್ಷರು ಉಪಾಧ್ಯಕ್ಷ ಅಂತ ನಮ್ಮ ಮೀಟಿಂಗ್ ಆದ ತಕ್ಷಣ ಪ್ರಾರಂಭ ಆಯ್ತು. ಒಂದು ವರ್ಷ ಅಲ್ಲ ಒಂದು ತಿಂಗಳಿಂದ 2 ತಿಂಗಳು ಗ್ಯಾಪ್ ಆಗಿದೆ. ಇಲ್ಲ ಯಾರು ಬಂದವ್ರು ಎಲ್ಲರಿಗೂ ಕೊಟ್ಟದ. ಮತ್ತು ಹೆಚ್ಚಂಗೆ ಆಗ್ತದೆ. ಮತ್ತು ನೋಡಿರಿ, ಹೆಚ್ಚಾಗೋದ ಕಮ್ಮಿ ಆಗೋದಂಗೆ ನಮ್ಮ ಕೈಯಾಗಿಲ್ಲ. ಅದು ರೈತರು ನೋಡ್ರಿ ಎಷ್ಟು ಒಂದು ಬೆಳೆಸಾಲ ತೊಗೋತಾರಲ್ಲ, ಅವ್ರದ್ದು ಎಷ್ಟು ಜಮೀನು ಅದ ಅಷ್ಟು ತೊಗೊಂಡಿರ್ತಾರೆ. ಅದು ಹೆಚ್ಚಾಗೋದಿಲ್ಲ. ಯಾರು ಹೊಸ ರೈತರು ಬರ್ತಾರೆ ಇನ್ನೂವರೆಗೆ ನಮ್ಮ ಕಡೆ ತೊಗೊಂಡಿಲ್ಲ ಅಥವಾ ಹೆಚ್ಚಿನ ಜಮೀನಿದ್ರು ಕೂಡ ಒಂದು ಕ್ಯಾಪಿಂಗ್ ಇರ್ತದೆ. ಅವ್ರಿಗೆ ಒಂದು 3 ಲಕ್ಷವರೆಗೆ ಕ್ಯಾಪಿಂಗ್ ಇತ್ತು. ಈಗ ಅದು 5 ಲಕ್ಷವರೆಗೆ ಆಗ್ಯದ ಈಗ ಸದ್ಯದಲ್ಲಿ. ಅಂದರೆ ಅವ್ರು 20 ಎಕರೆ ಇದ್ದರೂ ಕೂಡ ನಾವು 5 ಲಕ್ಷ ಕೊಡ್ಬೋದು ಅವರಿಗೆ. ಅಲ್ಲ, ನಾವು ರೀಚರ್ ಎಷ್ಟಿದೆ ಅದು ಮಾಡತ್ತೀವಲ್ರಿ. ಯಾರೂ ಹೇಳೋದು ಕಾರಣ ಇಲ್ಲ ನಮ್ಮಲ್ಲೇ. ಅವ್ರಿಗೆ ನೋಡ್ರಿ ಯಾರೋ ತಪ್ಪು ಕಲ್ಪನೆ ಕೊಟ್ಟಿರ್ಬೋದು, ಅದು ತಪ್ಪು ಭಾಷಣ. ಇದು ಅವ್ರಿಗೂ ಕೂಡ ನಾವು ಅವ್ರ ಪತ್ರ ಏನು ಬರ್ದಾರಲ್ಲ, ಹೆಚ್ಚು ಮಾಡೋದು ನಮ್ಮ ಕೈಯಲ್ಲಿ ಇಲ್ರೋದು. ಅದು ಕರೆಕ್ಟ್, ನಾವು ಹೇಳೋದೆಲ್ಲ ಒಪ್ತೇನೆ. ಖರೆ ನಮ್ಮ ಕೈಯಲ್ಲಿ ಸ್ಟೇಟ್ ಟೆಕ್ನಿಕಲ್ ಕಮಿಟಿ ಮತ್ತು ಡಿಸ್ಟ್ರಿಕ್ಟ್ ಟೆಕ್ನಿಕಲ್ ಕಮಿಟಿಯನ್ನು ಅದರಲ್ಲಿ ಡಿಸೈಡ್ ಆಗ್ತದ. ಇದೊಡ್ರಿ ಯಾಕೆ ಇದು ಕ್ಯಾಪಿಂಗ್ ಅದ ಅಂದ್ರೆ 0% ಇರೋದ್ರಿಂದ ಕ್ಯಾಪಿಂಗ್ ಅದ. ನಾವು ಇನ್ನೂ ಬೇರೆ ಲೋನ್ 12-13% ಕೊಡೋದ್ರೆ ನಾವು ಹೆಚ್ಚಿಗೆ ಕೊಡ್ಬೋದು. ಅದು ನಾನ್ ಅಗ್ರಿಕಲ್ಚರ್ ಲೋನ್ ಅದು. ನಾನ್ ಅಗ್ರಿಕಲ್ಚರ್ 12-13% ಹೇಳಿ 12 ಅದು
ಅದ್ರ ವ್ಯಾಲ್ಯೂಯೇಷನ್ 100 crore ಆಗ್ಯದ. ಅದಲ್ದನು ಅವ್ರದ್ದು ನೋಡ್ರಿ ಮುಂದಿನ ಗೌರ್ಮೆಂಟ್ ಕೆಲಸ ಸಿಕ್ಕೋದು ನಾವು ಇದನ್ನು ತೊಗೊಂಡೆವು 1100 ಕೋಟಿದ ಕೆಲಸದ ಇದನ್ನು ತೊಗೊಂಡೆವು. ಅದಕ್ಕೆಲ್ಲ ಡಾಕ್ಯುಮೆಂಟ್ಸ್ ಅದಾವ್ರು. ಮತ್ತು ಈಗಾಗಲೇ ಕ್ಲಿಯರ್ ಅದ ಲೋನ್. ಮತ್ತು ಈಗಾಗಲೇ ಇಂಟ್ರೆಸ್ಟ್ ಒಬ್ಬೊಬ್ರು ಹಾಂ ಪ್ರಚಾರ ಭಾಳ ಆಗಿತ್ತು ಸರ್. ಜಯಶೀಲ್ ಸಿದ್ದಿಗೆ ಅದ ಅಪಪ್ರಚಾರ ಇದೆ. ನಾವು ಒಂದು ಸ್ವಲ್ಪ ರಿಸಲ್ಟ್ ಕೊಡಬೇಕಾದ್ರೆ 3 ತಿಂಗಳು ವೇಟ್ ಮಾಡಿದ್ದೇವೆ ನಾವು. ಮತ್ತು ನೋಡ್ರಿ ಇದಕ್ಕಿಂತ ಮುಂಚೆ ಕೂಡ ಈಗಾಗಲೇ ನಮ್ಮ UK ಅಲ್ಲಲ್ಲ ಕನ್ಸ್ಟ್ರಕ್ಷನ್ಗೆ ನೋಡ್ರಿ ಇನ್ನೂವರೆಗೆ ಕೂಡ ಕೊಡ್ಕೋತ ಬಂದ. ನಮ್ದು ಅಟ್ಟ ಕೇಳಾಗಿದೆ ರೀ. UK ವೆಂಚರ್ಸ್ UK ಹಾಸ್ಪಿಟಾಲಿಟಿ ಬರೀ 7270 ಸ್ಕ್ವೇರ್ ಮೀಟ್ರ್ ಮ್ಯಾಗ 110 ಕೋಟಿ ಕೊಟ್ಟದ್ದದ ಉದಾಹರಣೆ. ಅಂದ್ರೆ ಅದೆಲ್ಲ ಇದಂತಲ್ಲ, ಅಂದರೆ ಕರೆಕ್ಟ್ ರೀಚ್ ಸೇರಿ ಕೊಟ್ಟಿರ್ತಾರೆ. ಬಿಲ್ಡಿಂಗ್ ವ್ಯಾಲ್ಯೂಯೇಷನ್ ಇರ್ತದೆ, ಕಟ್ಟಬೇಕಾಗ್ತದೆ. ಈಗ ಲ್ಯಾಂಡ್ ಅಷ್ಟೇ ಇರ್ತದೆ. ಹಿಂಗಾಗಿ ಬ್ಯಾಂಕಿನ ನಿಯಮಾನುಸಾರವಾಗಿ ಕೊಟ್ಟಿದ್ದೇವೆ ಹೊರತು ಇದು ನೋಡ್ರಿ ಏನೋ ಅಪವಾದ ಮಾಡ್ಬೇಕಂತ ಏನೋ ಮಾಡಿರ್ಬೋದು. ಹಾಂ ಸೋಮವಾರ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದವರು 6,780 ಕೋಟಿ ರೂಪಾಯಿ 7 ಕೋಟಿ ರೂಪಾಯಿ ಠೇವಣಿ ಕಡಿಮೆಯಾಗಿದೆ, 5,575 ಕೋಟಿ ರೂಪಾಯಿ ನಷ್ಟವಾಗಿದೆ ಎಂದು ಮಾಂತೇಶ್ ಕಡಾಡಿ ಸಾಮಾಜಿಕ ಜಾಲತಾಣದಲ್ಲಿ ಅಪಪ್ರಚಾರ ನಡೆಸಿದ್ದಾರೆ. 500 ಕೋಟಿ ರೂಪಾಯಿ ಠೇವಣಿ ಹೆಚ್ಚಳವಾಗಿದೆ, 3 ತಿಂಗಳಲ್ಲಿ ಹೆಚ್ಚಾಗಿದೆ. ಸರ್ಕಾರದಿಂದ ಅನುದಾನ ಕಡಿಮೆ ಬರುತ್ತಿದೆ. ಎಕರೆಗೆ 40,000 ರೂಪಾಯಿ ಬಡ್ಡಿ ರಹಿತ ಸಾಲ, ಸೊಸೈಟಿಗಳಿಂದ ಹೊಸ ಸಾಲ ಸೌಲಭ್ಯ, 2,081 ಸಿಬ್ಬಂದಿ ಜೀವ ವಿಮೆ ಸೌಲಭ್ಯ, 8,800 ಕುಟುಂಬ ಸದಸ್ಯರು 58% ಸೊಸೈಟಿಗೆ ನೀಡುತ್ತಿದೆ ಎಂದರು. 100 ಶಾಖೆಗಳು ಮಾತ್ರ ಕಾರ್ಯನಿರ್ವಹಿಸುತ್ತಿವೆ. ಇತರೆ ಸೊಸೈಟಿಗಳಿಂದ ಕೃಷಿ ಸಾಲ ನೀಡಲು ನಿರ್ಧರಿಸಲಾಗಿದೆ. ಕೃಷಿಯೇತರ ಸಾಲ ಸೌಲಭ್ಯ ಕೂಡ ನೀಡಲಾಗುವುದು. ಸಕ್ಕರೆ ಕಾರ್ಖಾನೆ ಬಾಕಿ ಉಳಿಸಿಕೊಂಡಿಲ್ಲ. ವಿಶ್ವರಾಜ್ ಸಕ್ಕರೆ 100 ಕೋಟಿ ರೂಪಾಯಿ ಗ್ರೀನ್ ಸಾಲ 100, UK ಬಹುಮಹಡಿ ಕಟ್ಟಡಕ್ಕೆ 99 ಕೋಟಿ ರೂಪಾಯಿ ಸಾಲ ಇದೆ ಎಂದರು. ಶಾಸಕ ಬಾಲಚಂದ್ರ ಜಾರಕಿಹೊಳಿ ಮಾತನಾಡಿ 120 ಕೋಟಿ ರೂಪಾಯಿ ಜಯಶೀಲ್ ಶೆಟ್ಟಿ 8 ಕೋಟಿ ರೂಪಾಯಿ ಬಡ್ಡಿ ಕಟ್ಟಿದ್ದಾರೆ. ಸರ್ಕಾರ ಮಟ್ಟದಲ್ಲಿ 700 ಕೋಟಿ ರೂಪಾಯಿ ಬಾಕಿ, 100 ಕೋಟಿ ರೂಪಾಯಿ ಮೌಲ್ಯದ 4 ಎಕರೆ ಜಮೀನು ಇದೆ. ಕಾನೂನು ಅಡಿಯಲ್ಲಿ ಎಲ್ಲವೂ ಮಾಡಲಾಗಿದೆ. ಮಾರ್ಚ್ ಒಳಗಾಗಿ ಅಸಲು ಬಡ್ಡಿ ಕಟ್ಟುತ್ತಾರೆ ಎಂದರು. ಶುರು ಮಾಡ್ತಾರೋ ಆಮೇಲೆ ನಾವು ಉಳಿದವರೆಲ್ಲ ಮಾತಾಡ್ತಾರೆ. ನಿಮ್ಗಂದ್ರೆ 4 ಎಕರೆ ಜಮೀನು ಕೊಟ್ಟಿದ್ದಾರೋ ಅಂದ್ರೆ ಕಮರ್ಷಿಯಲ್ ಲ್ಯಾಂಡು, ಎಣ್ಣೆ ಆಗಿದ್ದ ಲ್ಯಾಂಡು, ಅದ್ರ ವ್ಯಾಲ್ಯೂಯೇಷನ್ 100 ಕೋಟಿ ಐತಿ ರೀ. ಬೆಳಗಾವ್ದಾಗ ಐತಿ. ನಿಮಗೆ ಹೋಗಿ ನೋಡ್ಬೋದ್ರಿ. ಹೇಳ್ತೀವಿ ಜಾಗ ರೀ. ಎಷ್ಟು ಅಪಪ್ರಚಾರ ಮಾಡತ್ತಾರೆ ಅಂದ್ರೆ 12 ಎಕರೆ ಅಂದ್ರೆ ಅಗ್ರಿಕಲ್ಚರ್ ಜಮೀನು ಕೊಟ್ಟಿದ್ದಾರೆ ಅಂತ ಮಂದಿಗೆ ಮಿಸ್ಗೈಡ್ ಹೆಂಗಾಗತ್ತೈತೆ ಅಂದ್ರೆ ಜಯಶೀಲ್ ಶೆಟ್ರಿಗೆ ಅವ್ರು ಲೋನ್ ತೊಗೊಂಡು 8 ತಿಂಗಳಲ್ಲಿ ನಮ್ಮ ಬ್ಯಾಂಕಿಗೆ 8 ಕೋಟಿ ಬಡ್ಡಿ ಕಟ್ಟಿರವ್ರು. ಅವ್ರು ನಮ್ಮ ಕಡೆ ಬಂದು ಹೇರವ್ರು. ಅವ್ರು ಗೌರ್ಮೆಂಟ್ ಆಫ್ ಕರ್ನಾಟಕದಾಗ ಇರಿಗೇಷನ್ದಲ್ಲಿ 700 ಕೋಟಿ ಬಿಲ್ ಪೆಂಡಿಂಗ್ ಐತಿ ಬರೋದು ರೀ. ಅವ್ರು ಹೇಳು ಫಸ್ಟ್ ಆ ಬಿಲ್ ಬಂದ ನಂತರ ಕೈ ಮುಗಿದು ನಿಮ್ಮ DCC ಬ್ಯಾಂಕ್ ರೊಕ್ಕ ಕೊಟ್ಟಿದ್ದಾನೆ. ಇಡೀ ಕರ್ನಾಟಕ ತುಂಬ ನಮ್ಮ ಅಪಪ್ರಚಾರ ಆಗಿ ಎಲ್ಲರೂ ಕೇಳತ್ತಾರ. ಯಾಕಂದ್ರೆ ನಾನು 8 ಕೋಟಿ ಬಡ್ಡಿನೂ ಕಟ್ಟಿನಿ ನಿಮ್ಮ DCC ಬ್ಯಾಂಕ್ ರೆಗ್ಯುಲರ್ ಆಗಿ. ಸಾಲ ತೊಗೊಂಡು ನಾನು ನ್ಯಾಷನಲೈಸ್ ಬ್ಯಾಂಕ್ ಹೋಗಿರಿ 8.5% ಸಿಗ್ತಿತ್ತು. ಏನೋ ಇಲ್ಲಿ DCC ಬ್ಯಾಂಕ್ ತೊಗೊಂಡು ಅವ್ರು ಆ ಲೋನ್ ತೊಗೊಂಡು ಗೌರ್ಮೆಂಟ್ ಅಮೌಂಟ್ ಬಂದು 700 ಕೋಟಿ ಬೇಕಾದ್ರೆ ಇರಿಗೇಷನ್ದಾಗ ಐತ್ರಿ. MI ಮತ್ತು ಮೇಜರ್ ಅವ್ರು ಬಂದ ಕೂಡಲೇ ದುಡ್ಡು ಕಟ್ತಂದಾರ. 4 ಎಕರೆ 100 ಕೋಟಿ ವ್ಯಾಲ್ಯೂಯೇಷನ್ ಆಗ್ತೈತ್ರಿ. ಅಪಪ್ರಚಾರ ಅಂದ್ರೆ ಮಿತಿಮೀರಿ ಮಾಡತ್ತಾರ ರಮೇಶ್ ಕತ್ತಿ ಅವರು ಎಲ್ಲರೂ. ಅಲ್ಲಲ್ಲ ಅವರು ನೋಡ್ರಿ 100 ಕೋಟಿ ಜಾಗಕ್ಕೆ ಅವರು ಅಷ್ಟು ಅಮೌಂಟ್ ತೊಗೊಂಡಾರ. ಆಮೇಲೆ ಅವ್ರಿಗೆ ಹೇರವ್ರೆ ನಮಗೆ DCC ಬ್ಯಾಂಕ್ ಮುಂದೆ ನಿಮ್ಮ ಸಾವಾಸ ಬೇಡ ಅಂದಾರ ಅವ್ರು. ಯಾಕಂದ್ರೆ ಇಡೀ ಅವರ ಮಂಗಳೂರು ಕುಂದಾಪುರ ಕಡೆ ಎಲ್ಲ ಟಿವ್ಯಾಗ ಅವರೆಲ್ಲ ಬೀಗ ಕೇಳ್ತಾರತ್ತೆ, ಏನು ಮಾಡಿದ್ದೀನಿ ಅಲ್ಲಿ ಎಲ್ಲ ಹಿಂಗೆ ಟಿವ್ಯಾಗ ಬರತ್ತೈತೆ ಅಂತೇಳಿ. ಅದಕ್ಕೆ ಅವ್ರು ನಿಮ್ಮ ಫಸ್ಟ್ ಹೇರವ್ರು ಬಹುಶಃ ಮಾರ್ಚ್ ಎಂಡೊಳಗೆ ಎಲ್ಲ ದುಡ್ಡು ಕಟ್ಟಿಬಿಡ್ತಾರೆ ಅವ್ರು ಬೇಡ ನಾವು ಬೇರೆ ನ್ಯಾಷನಲ್ ಬ್ಯಾಂಕ್. ಅದಕ್ಕೆ ಕ್ಲಿಯರ್ 4 ಎಕರೆ ಅಗ್ರಿಕಲ್ಚರ್ 100 ಎಕರೆ ಲ್ಯಾಂಡ್ ಐತಿ. ಇಲ್ಲೇ ಬೆಳಗಾವ್ ಐತಿ. ನೀವು ಜಾಗ ಬೇಕಾದ್ರೆ ಹೇಳ್ತೀನಿ ರೀ. ಇಲ್ಲ ಬೆಳಗಾವ್ದಾಗ ಐತಿ ರೀ. ಬೆಳಗಾವ್ದಾಗ ಎಣ್ಣೆ ಆಗೈತಿ, ಕಮರ್ಷಿಯಲ್ ಲ್ಯಾಂಡ್ ಐತಿ. ಅದು ನಿಮ್ಮ ಬೇಕಾದ್ರೆ ಸರ್ವೆ ನಂಬರ್ ಕೊಡ್ತೀವಿ ನೋಡ್ಕೊಂಡು ಬರ್ಬೋದು. 4 ಎಕರೆ 100 ಕೋಟಿ ವ್ಯಾಲ್ಯೂ ಆಗ್ತೈತಿ ರೀ. ಅಷ್ಟೇ ನಿಮ್ಮ ಬೆಳಗಾವ್ ವ್ಯಾಲ್ಯೂ ಹೆಂಗೈತಿ ಗೊತ್ತೈತಿ ನಿಮಗೆ ರೀ. ಸಿಟಿಗೆ ಐತಿ ಇಲ್ಲೇ ಏನ್ರಿ ಹೇಳ್ಬೇಕಾಯ್ತು. ಈಗ ನೋಡ್ರಿ ಏನೇನು ಯಾರ್ಯಾರು ಮಾತಾಡ್ತಾರೆ ನೋಡ್ಲಿದ್ದು ನಾವು ಯಾಕಂದ್ರೆ ಮತ್ತೆ ಏನೋ ಬ್ಯಾಂಕಿಗೆ ಏನೂ ಪರಿಣಾಮ ಆಗಿಲ್ಲ ಏನಿಲ್ಲ. ಬ್ಯಾಂಕ್ ಒಳ್ಳೆಯ ದೃಷ್ಟಿಯಿಂದ ನಡೆದ, ಬ್ಯಾಂಕ್ ಒಳ್ಳೆಯ ದೃಷ್ಟಿಯಿಂದ ಡೆವಲಪ್ಮೆಂಟ್ ಆಗಿದೆ. ಅಲ್ಲಲ್ಲ ಒಂದು ನಿಮಿಷ ಅಲ್ಲ ಒಂದು ನಿಮಿಷ. ನಾವು ಯಾಕೆ ಪ್ರೆಸ್ ಕಾನ್ಫರೆನ್ಸ್ ಮಾಡಿದಿಲ್ಲ? ಅವರೊಂದು ಹೇಳ್ದು ನಾವೊಂದು ಹೇಳ್ದು ಡಿಪಾಸಿಟ್ ಮ್ಯಾಗ ಇಫೆಕ್ಟ್ ಆಗಿ ಬ್ಯಾಂಕಿಗೆ ತೊಂದರೆ ಆಗ್ಬರ್ತೇಳಿ ನಾವು ಸುಮ್ ಕೂತಿದ್ವಿ ರೀ. ಸುಮ್ ಕೂತ್ರೆ ನಮ್ಮ ವೀಕ್ನೆಸ್ ತಿಳ್ಕೊಂಡು ಅವ್ರು ಮಾತಾಡ್ರಿ. ಸೊ ಸುಮ್ಕುನೆ ಎಲ್ಲ ಲೀಗಲಿನ ಮಾಡಿದ್ರಿ. ಅಣ್ಣ ಸಾಹೇಬ್ ಜೊಲ್ಲೆ ಅವ್ರು ಬ್ಯಾಂಕಿಂಗ್ ನಾಲೆಜ್ ಇಷ್ಟ ಐತಲ್ಲ, ನಾವು ಕೊಡಂದ್ರೂ ಕೊಡೋದಿಲ್ಲ. ಅವ್ರು ಲೀಗಲಿ ಚೆಕ್ ಮಾಡಿ ಎಲ್ಲ ಕೊಡ್ತಾರೋ.
ಜಯಶೀಲ್ ಶೆಟ್ಟಿ ವಿಚಾರದಾಗ ನಿಮ್ಗೆ ಕ್ಲಿಯರ್ ಇರಲಿ, 100 ಕೋಟಿ ಆಸ್ತಿ ಐತಿ, ಅವ್ರು ಲೋನ್ ತೊಗೊಂಡಾರು, ಅದಕ್ಕೆ ಅವ್ರು ಮಾರ್ಚ್ ಎಂಡ್ ಒಳಗೆ ಅದು ದುಡ್ಡು ಕಟ್ತಾರೆ ಮತ್ತು ಅವ್ರು ಬಡ್ಡಿ ಕರೆಕ್ಟಾಗಿ ಮಂತ್ ಎಂಡ್ ಕಟ್ಕೋತ ಬಂದಾರೆ. ಅದಕ್ಕೆ ನಾವು ಬಡ್ಡಿ ಬರೋವ್ರಿಗೆ ನೀವು ಬೇಡ ನಮ್ಮಲ್ಲಿ ಬರಬೇಡ ಅಂತ ಹೇಳೋಕ್ಕಾಗ್ತೈತೆ ರೀ, ಅಂದ್ರೆ ನಾವು ಡಿಪಾಸಿಟ್ ಲಾಸ್ ಮಾಡೋಕ್ಕಾಗ್ತದೆ. ಅದಕ್ಕೆ ಜಯಶೀಲ್ ಶೆಟ್ಟಿ ವಿಚಾರದಾಗ ಸುಳ್ಳೆ ಮಾಂತೇಶ್ ಕಡಾಡಿ, ರಮೇಶ್ ಕತ್ತಿ ಎಲ್ಲ ಸುಳ್ಳು ಹೇಳ್ತಾರೆ. ಅದಕ್ಕೆ ಮಾಂತೇಶ್ ಕಡಾಡಿ ಅವ್ರಿಗೆ DCS ಬ್ಯಾಂಕ್ ಲೀಗಲ್ ನೋಟಿಸ್ ಕೊಟ್ಟರು, ಅವ್ರು ಸಾರಿ ಕೇಳಿದ್ರೆ ಡೆಫರ್ಮೇಷನ್ ಕೇಸ್ ಹಾಕ್ತಾರೆ. ಅಂದರೆ ಈ ವಿಷಯ ಕ್ಲಿಯರ್ ಇರಲ್ಲ ಅದು ಗೌರ್ಮೆಂಟ್ದು ಇಷ್ಟು ಕ್ಲಿಯರ್ ಐತ್ರಿ. ಅದಕ್ಕೆ ಇದು ದಯಮಾಡಿ ಅಂದರೆ ಮೆಸೇಜ್ ಹೋಗ್ಲಿ, ಯಾಕಂದ್ರೆ ಭಾಳ ಅವರು ನಾಳೆ ಗೌರ್ಮೆಂಟ್ ಬಿಲ್ ಐತಿ. ಗೌರ್ಮೆಂಟ್ ಬಿಲ್ 700 ಕೋಟಿ ಸೆಕ್ಯೂರಿಟಿ ರೀ, ಯಾವಾಗಾದ್ರೂ ಬರಲೇಬೇಕ್ರ, ಮುನ್ಗುದಿಲ್ಲ, 100 ಲೇಟ್ ಆಗ್ಬೋದು, ಖರೆ ಬರ್ತದ ಬಿಲ್. ನಿಮ್ಗೆ ಹೇಳ್ಬಿಡ್ತೀನಿ. KNNದಾಗ ಅವ್ರದ್ದು ಎಷ್ಟೈತಿ, ಆಮೇಲೆ KBJನಲ್ಲಿ ಎಷ್ಟೈತಿ, MIದಾಗ ಎಷ್ಟೈತಿ ಲಿಸ್ಟ್ ಐತೆ ಅವ್ರಿಗೆ. ನಿಮಗೆ ಲಿಸ್ಟ್ ಕೊಟ್ಬಿಡ್ತೀನಿ ರೀ. 700 ಕೋಟಿ ಬಿಲ್ ಕೊಟ್ಟಾರು, 100 ಕೋಟಿ ಪ್ರಾಪರ್ಟಿ ಸೆಕ್ಯೂರಿಟಿ ಐತಿ, ನಮ್ಮ ದುಡ್ಡು ಸೇಫ್ ಐತಿ. ಮತ್ತು ನಾವು ಚಲೋ ಪಾರ್ಟಿಗಳಿಗೆ ಲೋನ್ ಕೊಡಬೇಕಾಗ್ತೈತಿ ರೀ. ಮತ್ತು ಮುಳುಗಾರು ಕೊಟ್ಟರೆ ಭಾಳ ಕಷ್ಟ ಆಗ್ತೈತಿ. ಇನ್ನೂ ಯಾರ್ಯಾರು ಲೋನ್ ಕೊಟ್ಟಾರೆ ನಿಮಗೆಲ್ಲ ಡೀಟೇಲ್ ಹೇಳ್ತೀವಿ ರೀ. ಡಿಟೇಲ್ ಬ್ಯಾಂಕಿನ ಅಪಪ್ರಚಾರ ಆಗತ್ತೈತೆ ಅಂತ ಹೇಳಿ ನೀವು ನೋಟಿಸ್ ಕೊಟ್ಟಿರಿ. ಅಪಪ್ರಚಾರ ಆಗಿದ್ದು ಜಯಶೀಲ್ ಶೆಟ್ಟಿ ಅವರು. ಅವರು ಹಾಕಬಹುದಲ್ಲ, ಅವರು ಹಾಕಬಹುದು ಕೇಸ್ ಅವ್ರ ಮ್ಯಾಗ. ನಮ್ಮ ಮ್ಯಾಗ ಅಲ್ಲ, ಯಾರು ಮಾತಾಡಿದಾರೆ ಅವ್ರ ಮ್ಯಾಗ ಹಾಕಬಹುದು. ಅವ್ರ ಮ್ಯಾಗ ಡೆಫರ್ಮೇಷನ್ ಕೇಸ್ ಹಾಕ್ಬೋದಲ್ಲ ಅವ್ರಿ. ಯಾರು ನೀವೇ ಸೀರಿಯಸ್ ಆಗಿದ್ದೀರಿ, ಅವ್ರು ಯಾಕೆ ಸೀರಿಯಸ್ ಆಗ್ತಾರೆ? ಅವ್ನು ತಲೆ ಕೆಟ್ಟೋಗೈತೆ ಪಾಪ. ಅವ್ರು ಸಾಕತ್ತಾರ, ಅವ್ರು ನಿಮ್ಮ ಬ್ಯಾಂಕ್ ತೊಗೊಂಡು ಸಾಕಾಗಿ ಹೋಗಿ ಹೋಗ್ತಾರ ಅವ್ರು. ಬಾಡಿ ಮೀಟಿಂಗ್ ನಡೆದಿದ್ದು DCS ಬ್ಯಾಂಕ್ ತಾವೆಲ್ಲ ಬಂದಿರಿ. ಮಾಂತೇಶ್ ಕಡಾಡಿ ಬಂದು ಎದ್ದು ನಿಂತು ಸೌಭಾಗ್ಯ ಲಕ್ಷ್ಮಿ ಶುಗರ್ ಫ್ಯಾಕ್ಟ್ರಿಗೆ ಲೋನ್ ಕೊಟ್ಟಾರು. ಅಂದ್ರೆ ಅಂಕಿ ಸಂಖ್ಯೆ ಇಷ್ಟು ತಪ್ಪು ಹೇಳ್ತಾರಲ್ಲ ರೀ, ರಮೇಶ್ ಕತ್ತಿ ಇರ್ಬೋದು ಅಥವಾ ಎಲ್ಲರೂ. ಒಟ್ಟು ಆ ಫ್ಯಾಕ್ಟ್ರಿಗೆ 160 ಕೋಟಿ ಲೋನ್ ಕೊಟ್ಟಿದ್ರು. 80 ಕೋಟಿ ಕೊಲ್ಹಾಪುರ DCS ಬ್ಯಾಂಕ್ ಕೊಟ್ಟರು, 80 ಕೋಟಿ ನಾವು ಕೊಟ್ಟವ್ರಿ. ನಿಮಗೆ ಹೇಳಿ ಅಟ್ಲೀಸ್ಟ್ ಮಾರ್ಚ್ ಎಂಡ್ ತಕ ತಡೀರಪ್ಪ, ಅವ್ರು ಹೆಂಗೆ ನಡೆಸ್ತಾರೆ ನೋಡೋಣ ಅಂದರು. ಅಲ್ಲಿ ತನಕ ಸಮಾಧಾನ ಇಲ್ಲ. ಹಂಗೆ ಮಾಡ್ರು. 300 ಕೋಟಿ ರೂಪಾಯಿ ಆಸ್ತಿನೂ ಪ್ಲೆಜ್ ಮಾಡ್ಕೊಂಡು ಹೇಳ್ತೇನೆ. ಅದ್ರದ್ದು ಲಕ್ಷ್ಮೀನಾರಾಯಣ ಇದು ಮಾಡ್ಕೋತೀವಿ. ಎಷ್ಟು ಅಪಪ್ರಚಾರಿ ರಾಜಕಾರಣ ಮಾಡಿದ್ರು ನಂಬೇಡ್ರಿ. ಒಳ್ಳೆಯ ಆಡಳಿತ ಮಂಡಳಿ ಸಿಕ್ಕೈತಿ. ಯಾರಿಗೂ ಅಂದರೆ ಕೆಟ್ಟ ಹೆಸರು ಬಂದಂಗೆ, ಯಾರಿಗೂ ಪೆಟ್ಟು ಹತ್ತಂಗೆ ನೋಡ್ಕೊಂಡು ಹೋಗ್ತೈತೆ. ತಾವು ಭರವಸೆ ಇಡಬೇಕತ್ತೆ. ತಮ್ಮ ಮುಖಾಂತರ ಎಲ್ಲರಿಗೂ ವಿನಂತಿ ಮಾಡ್ಕೊತಾನೆ. ಧನ್ಯವಾದ ಎಲ್ಲರಿಗೂ. ಧನ್ಯವಾದ.